ನಿಮಗೆ ಉದ್ಯೋಗದಲ್ಲಿ ತೊಂದರೆ, ಉದ್ಯಮದಲ್ಲಿ ತೊಂದರೆ, ಹಣಕಾಸಿನ ತೊಂದರೆ ಇದೆನಾ? ಅಥವಾ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗದೆ ಹತಾಶೆಯಲ್ಲಿದ್ದೀರಾ? ನನ್ನ ಜೀವನನೇ ಇಷ್ಟು, ನಾ ಏನು ಮಾಡಿದರೂ ಸಕ್ಸಸ್ಸೇ ಸಿಗ್ತಾ ಇಲ್ಲ ಅನ್ನೋ ಬೇಜಾರಲ್ಲಿ ನೀವಿದ್ರೆ ಈ ವಿಡಿಯೋನ ತಪ್ಪದೇ ನೋಡಿ. ಎಸ್, ಇವತ್ತಿನ ಈ ಕಥೆಯ ನಾಯಕನ ಜನನ ಆದದ್ದು ಜಪಾನಿನ ಒಂದು ಪುಟ್ಟ ಹಳ್ಳಿಯೊಳಗೆ. ಬಡತನದಲ್ಲಿ ಬೆಳಿತಾನೆ, ಕಷ್ಟಗಳನ್ನು ಎದುರಿಸ್ತಾನೆ, ತಿರಸ್ಕಾರಗಳನ್ನು ಅನುಭವಿಸ್ತಾನೆ, ಯುದ್ಧ ಭೂಕಂಪಗಳಿಂದ ತಾನು ಕಷ್ಟಪಟ್ಟು ಕಟ್ಟಿದ ಉದ್ಯಮವನ್ನೆಲ್ಲ ಕಳ್ಕೊಳ್ತಾನೆ. ಮತ್ತೆ ತನ್ನ ಕಠಿಣ ಪರಿಶ್ರಮದಿಂದ, ಆತ್ಮವಿಶ್ವಾಸದಿಂದ ಮೇಲೆದ್ದು ಹೊಸ ಕಂಪನಿಯೊಂದನ್ನು ಕಟ್ತಾನೆ. ಅದು ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ವಾಹನ ತಯಾರಕ ಕಂಪನಿಗಳಲ್ಲೊಂದು, ಅದುವೇ ಹೋಂಡಾ. ಎಸ್, ಹೋಂಡಾ ಹೆಸರನ್ನು ಎಲ್ಲರೂ ಕೇಳಿರ್ತೀರಾ. ಈ ಕಥೆಯ ನಾಯಕ ಬೇರಾರೂ ಅಲ್ಲ, ಹೋಂಡಾ ಕಂಪನಿಯ ಸಂಸ್ಥಾಪಕ ಸಾಯಿಚಿರೋ ಹೋಂಡಾ. 1906ರಲ್ಲಿ ಜಪಾನಿನ ಒಂದು ಪುಟ್ಟ ಹಳ್ಳಿಯೊಳಗೆ ಸಾಯಿಚಿರೋ ಹೋಂಡಾನ ಜನನ ಆಗುತ್ತೆ. ಇವರ ತಂದೆ ಕಮ್ಮಾರಿಕೆಯ ಕೆಲಸ ಮಾಡ್ತಾ ಇದ್ರು, ಜೊತೆಗೆ ಹಳೆಯ ಸೈಕಲ್ಗಳನ್ನು ರಿಪೇರಿ ಮಾಡ್ತಾ ಇದ್ರು. ಪುಟ್ಟ ಬಾಲಕ ಸಾಯಿಚಿರೋ ತನ್ನ ಅಪ್ಪನ ಜೊತೆಗೆ ಹಳೆಯ ಸೈಕಲ್ಗಳನ್ನು ತಾನು ರಿಪೇರಿ ಮಾಡ್ತಾ ಇರ್ತಾನೆ. ಚಿಕ್ಕ ವಯಸ್ಸಿನಿಂದಲೇ ಹೋಂಡಾಗೆ ಯಂತ್ರಗಳು ಅಂತ ಹೇಳಿದ್ರೆ ಬಹಳ ಆಕರ್ಷಣೆ ಇರುತ್ತೆ. ಒಮ್ಮೆ ಅವರ ಹಳ್ಳಿಗೆ ಕಾರ್ ಬಂದಾಗ ಕಾರಿನ ಶಬ್ದ ಇವನನ್ನು ಆಕರ್ಷಣೆ ಮಾಡುತ್ತೆ. ಈಗ್ಗೆ 110 ವರ್ಷಗಳ ಹಿಂದೆ ಕಾರು ಬಂತು ಅಂತ ಹೇಳಿದ್ರೆ ಆ ಪುಟ್ಟ ಬಾಲಕನ ಮನಸ್ಸಲ್ಲಿ ಯಾವ್ಯಾವ ಪ್ರಶ್ನೆಗಳು ಹುಟ್ಟಿರ್ಬೋದು ಯೋಚನೆ ಮಾಡಿ. ಅವತ್ತು ಅನ್ಕೊಳ್ತಾನೆ, ಈ ಕಾರು ತನ್ನಷ್ಟಕ್ಕೆ ತಾನು ಹೇಗೆ ಹೋಗುತ್ತೆ, ಇದು ಹೇಗೆ ಸೌಂಡ್ ಮಾಡುತ್ತೆ, ಇಷ್ಟು ಸ್ಪೀಡಾಗಿ ಹೋಗ್ಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಆ ಪುಟ್ಟ ಬಾಲಕ ಹೋಂಡಾನ ಮನಸ್ಸಲ್ಲಿ ಮೂಡುತ್ತೆ. ಇವನು ಓದ್ನಲ್ಲಿ ಅಷ್ಟೇನು ಜಾಣ ಇರಲಿಲ್ಲ. ಹಾಗಾಗಿ ಅವನಿಗೆ ಶಾಲೆಯಲ್ಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ಬರ್ತಾ ಇತ್ತು. ಕಡಿಮೆ ಮಾರ್ಕ್ಸ್ ಬಂದ ಕಾರಣ ಅವರ ಅಪ್ಪನ ಜೊತೆ ಬೈಗಳನ್ನು ತಿಂತಾ ಇದ್ದ ಮತ್ತು ಪನಿಷ್ಮೆಂಟ್ ಸಹ ಎದುರಿಸ್ತಾ ಇದ್ದ. ಅವನಿಗೆ 14-15 ವರ್ಷ ತುಂಬಿದಾಗ ಅವನಿಗೆ ಯೋಚನೆ ಬಂತು, ನಾನೇನಾದರೂ ಸಾಧನೆ ಮಾಡಲೇಬೇಕು ಅಂತ. ಹಾಗೆ ಪೇಪರ್ ಓದಬೇಕಾದ್ರೆ ಅಲ್ಲಿ ಆ್ಯಡ್ ಕಾಣಿಸುತ್ತೆ, ಟೋಕಿಯೋ ನಗರದಲ್ಲಿ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಖಾಲಿ ಇದೆ ಅಂತ. ಇವನು ಅವರಿಗೆ ಲೆಟರನ್ನು ಬರೀತಾನೆ, ನನಗೆ ಆಸಕ್ತಿ ಇದೆ, ನಾನು ಸೇರ್ಕೊಳ್ತೀನಿ ಅಂತ. ಆಗ ಅವನ ವಯಸ್ಸು ಕೇವಲ 15 ವರ್ಷ ಮಾತ್ರ. ಅವನು 15ನೇ ವಯಸ್ಸಲ್ಲೇ ಶಾಲೆಯನ್ನು ಬಿಡ್ತಾನೆ, ಟೋಕಿಯೋ ನಗರಕ್ಕೆ ಹೋಗ್ತಾನೆ. ಆರ್ಟ್ ಶೋಕೈ ಅನ್ನೋ ಗ್ಯಾರೇಜಲ್ಲಿ ಕೆಲಸಕ್ಕೆ ಸೇರ್ತಾನೆ. ಅವನಿಗೆ ಆಸೆ ಇರುತ್ತೆ, ನಾನು ಮೆಕ್ಯಾನಿಕ್ ಆಗಬೇಕು, ಯಂತ್ರಗಳ ಮೇಲೆ ನಾನು ಕೆಲಸ ಮಾಡಬೇಕು ಅಂತ. ಆದರೆ ಆ ಗ್ಯಾರೇಜ್ನ ಓನರ್ ತನ್ನ ಮಗುವನ್ನು ನೋಡೋ ಜವಾಬ್ದಾರಿಯನ್ನು ಇವನಿಗೆ ಕೊಡ್ತಾನೆ. ಹೋಂಡಾನ ಕೆಲಸ ಏನಾಗಿತ್ತು ಅಂದರೆ ಮಗುವನ್ನು ಆಟ ಆಡಿಸೋದು, ಮಗುವನ್ನು ಕರ್ಕೊಂಡು ಅಡ್ಡಾಡೋದು ಮಾತ್ರ ಕೆಲಸ ಆಗಿರುತ್ತೆ. ಬೇಜಾರಲ್ಲಿದ್ದ ಹೋಂಡಾ ಯೋಚನೆ ಮಾಡ್ತಾನೆ, ಮತ್ತೆ ನಾನು ವಾಪಸ್ ಹಳ್ಳಿಗೆ ಹೋಗ್ಬಿಟ್ರೆ ಎಲ್ಲರೂ ನನಗೆ ಬೈತಾರೆ, ಇವನೇನೋ ಸಾಧನೆ ಮಾಡಲೇ ಇಲ್ಲ, ಇಷ್ಟೇ ಇವನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಅಂದ್ಕೊಳ್ತಾರೆ, ನಾನು ಇಲ್ಲೇ ಇದ್ದು ಏನಾದರೂ ಕೆಲಸ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಪುಟ್ಟ ಬಾಲಕ ಹೋಂಡಾನ ಪರಿಶ್ರಮವನ್ನು ಗುರುತಿಸ್ತಾನೆ ಓನರ್. ಗುರುತಿಸಿ ಅವನಿಗೆ ಅಸಿಸ್ಟೆಂಟ್ ಮೆಕ್ಯಾನಿಕ್ ಕೆಲಸವನ್ನು ಕೊಡ್ತಾನೆ. ತನಗೆ ವಹಿಸಿರೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾನೆ. 6 ವರ್ಷಗಳ ಕಾಲ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ತನ್ನ 17ನೇ ವಯಸ್ಸಿನಲ್ಲೇ ಆ ಕಂಪನಿಯ ಓನರ್ ಜೊತೆಗೆ ಸೇರಿಕೊಂಡು ರೇಸ್ ಕಾರ್ಗಳ ಇಂಜಿನ್ಗಳ ಕೆಲಸಗಳನ್ನು ಸಹ ಮಾಡ್ಲಿಕ್ಕೆ ಶುರು ಮಾಡಿರ್ತಾನೆ. 1926ರಲ್ಲಿ ಬೇರೆ ಕೆಲಸವನ್ನು ಮಾಡಬೇಕು ಅಂತ ತನ್ನ ಮನಸ್ಸಲ್ಲಿ ಬಂದಾಗ ಮಿಲಿಟರಿಗೆ ಅಪ್ಲೈ ಮಾಡ್ತಾನೆ, ಸೇನೆಗೆ ಸೇರೋಣ ಅಂತ. ಆದರೆ ಮಿಲಿಟರಿಯಿಂದ ಬಂದ ಉತ್ತರ ಏನು ಅಂತ ಹೇಳಿದ್ರೆ, ಇವನಿಗೆ ಕಲರ್ ಬ್ಲೈಂಡ್ನೆಸ್ ಇದೆ, ಹಾಗಾಗಿ ಇವನನ್ನು ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ. ಅದೇ ಕಂಪನಿಯಲ್ಲಿ ಕೆಲಸ ಮುಂದುವರಿಸ್ತಾನೆ. ಒಂದು ಬ್ರಾಂಚಿನ ಮುಖ್ಯಸ್ಥನಾಗಿ ನೇಮಕ ಆಗ್ತಾನೆ. ಇವನಿಗೆ ಕಾರ್ಗಳ ಮೇಲೆ ಆಸಕ್ತಿ, ಬೈಕ್ಗಳ ಮೇಲೆ ಆಸಕ್ತಿಯಿಂದಾಗಿ ಇವನು ರೇಸ್ ಕಾರ್ಗಳನ್ನು ಓಡಿಸ್ತಾ ಇರ್ತಾನೆ, ಅದರಲ್ಲಿ ಸಹ ನಿಪುಣನಾಗಿರ್ತಾನೆ. ಆದರೆ ಒಂದು ಬಾರಿ ಇದೇ ರೇಸ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅದ್ರ ಮೂಲಕ ಅವನು ತೀವ್ರವಾದ ಗಾಯಗೊಳ್ತಾನೆ. ತನ್ನ ಹೆಂಡತಿ, ಅಪ್ಪ ಇವರ ವಿರೋಧದಿಂದಾಗಿ ಮತ್ತು ಅವರ ಸಲಹೆ ಮೇರೆಗೆ ಇವನು ರೇಸ್ ಕಾರ್ಗಳನ್ನು ಓಡಿಸಲ್ಲ ಅಂತ ಹೇಳಿ ಮಾತು ಕೊಡ್ತಾನೆ. ಜೀವನದ ಮುಖ್ಯ ಘಟ್ಟ ಪ್ರಾರಂಭ ಆಗಿದ್ದು 1937ರಲ್ಲಿ. ಎಸ್, 1937ರಲ್ಲಿ ಹೋಂಡಾ ಟೋಕಾಯ್ ಸೀಕಿ ಅನ್ನೋ ಸ್ವಂತ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾನೆ. ಈ ಕಾರ್ಖಾನೆಯಲ್ಲಿ ಕಾರಿಗೆ ಬೇಕಾಗ್ತಕ್ಕಂಥ ಅಥವಾ ಇಂಜಿನ್ಗಳಿಗೆ ಬೇಕಾಗ್ತಕ್ಕಂಥ ಬಿಡಿ ಭಾಗಗಳನ್ನು ತಯಾರು ಮಾಡೋದು ಈ ಕಂಪನಿಯ ಉದ್ದೇಶ ಆಗಿತ್ತು. ಆಗಾಗಲೇ ಜಪಾನ್ ನಗರದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಕಾರ್ ಕಂಪನಿ ಯಾವುದು ಅಂತ ಹೇಳಿದ್ರೆ ಅದು ಟೊಯೋಟಾ ಕಂಪನಿ. ಈ ಟೊಯೋಟಾ ಕಂಪನಿಗೆ ನನ್ನ ಪಿಸ್ಟನ್ ರಿಂಗ್ಗಳು ಸರಬರಾಜು ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾನೆ. 50 ವಿವಿಧ ರೀತಿಯ ಪಿಸ್ಟನ್ ರಿಂಗ್ಗಳನ್ನು ತಯಾರು ಮಾಡ್ತಾನೆ, ಕಂಪನಿಗೆ ಸಬ್ಮಿಟ್ ಮಾಡ್ತಾನೆ. ಆದರೆ ಕಂಪನಿಯಿಂದ ಬಂದ ಉತ್ತರ ಏನು ಅಂತ ಹೇಳಿದ್ರೆ 50ರಲ್ಲಿ 47 ಪಿಸ್ಟನ್ ರಿಂಗ್ಗಳು ರಿಜೆಕ್ಟ್ ಆಗಿದೆ, 3 ಮಾತ್ರ ಪಾಸ್ ಆಗಿದೆ. ಇದಕ್ಕೆ ಕಾರಣ ಕ್ವಾಲಿಟಿ ಮತ್ತು ಡಿಸೈನ್ ಅಂತ ಉತ್ತರ ಸಿಗುತ್ತೆ. ಗುಣಮಟ್ಟವನ್ನು ಸುಧಾರಿಸಬೇಕು ಮತ್ತು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇನ್ನಷ್ಟು ನಿಪುಣತೆಯನ್ನು ಹೊಂದಬೇಕು ಅಂತ ತನ್ನ 31ನೇ ವಯಸ್ಸಲ್ಲಿ ಮತ್ತೆ ಇವನು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗ್ತಾನೆ. ಆ ಇನ್ಸ್ಟಿಟ್ಯೂಟಲ್ಲಿ ಇವನು
ಮೆಟಲರ್ಜಿ, ಡಿಸೈನ್, ಕ್ವಾಲಿಟಿ ಕಂಟ್ರೋಲ್, ಮ್ಯಾನುಫ್ಯಾಕ್ಚರಿಂಗ್ಗಳ ಕುರಿತಂತೆ ಅಧ್ಯಯನ ಮಾಡ್ತಾನೆ, ಕರಗತ ಮಾಡ್ಕೊಳ್ತಾನೆ. ಮತ್ತೆ ಕಂಪನಿಯಲ್ಲಿ ಮರಳಿ ಪಿಸ್ಟನ್ ರಿಂಗ್ಗಳನ್ನು ಡಿಸೈನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು ಮಾಡಿದ ಪಿಸ್ಟನ್ ರಿಂಗ್ಗಳು ಟೊಯೋಟಾ ಕಂಪನಿಯ ಜೊತೆಗೆ ಜಪಾನಿನ ವಿವಿಧ ಕಾರ್ಖಾನೆಯಿಂದ ಬೇಡಿಕೆ ಬರಲಿಕ್ಕೆ ಶುರುವಾಗುತ್ತೆ. ಹೀಗೆ ಒಂದೊಂದೇ ಯಶಸ್ಸಿನ ಮೆಟ್ಟಲನ್ನು ಹತ್ತುತ್ತಾ ಉದ್ಯಮ ಎಷ್ಟು ದೊಡ್ಡದಾಯಿತು ಅಂತ ಹೇಳಿದ್ರೆ ಇವನ ಕಂಪನಿಯಲ್ಲಿ 2,000 ಜನರು ಕೆಲಸಕ್ಕಿರ್ತಾರೆ. ವಾವ್, ಎಲ್ಲ ಸರಿಯಾಗಿದೆ ಅನ್ನೋ ಹೊತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೊಡೆತ ಸಾಯಿಚಿರೋ ಹೋಂಡಾಗಾಯಿತು. 1944ರಲ್ಲಿ ಅಮೆರಿಕ ಮತ್ತು ಜಪಾನ್ ನಡುವೆ ಯುದ್ಧ ಆದಾಗ ಅಮೆರಿಕದ B-29 ಬಾಂಬರ್ ವಿಮಾನದಿಂದ ಬಿದ್ದಿರ್ತಕ್ಕಂಥ ಬಾಂಬ್ ಕಾರ್ಖಾನೆಯ ಬಹುಭಾಗವನ್ನ ನಾಶ ಮಾಡುತ್ತೆ. ಅಳೆದೊಡೆದ ಪ್ರದೇಶದಲ್ಲಿಯೇ ಇವನು ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಮತ್ತು ಕಂಪನಿಯನ್ನ ಸಮತೋಲನ ಸ್ಥಿತಿಗೆ ಇನ್ನೇನು ತರ್ತಾ ಇರಬೇಕಾದ್ರೆ ಮತ್ತೆ ಬರೋ ವರ್ಷದಲ್ಲಿ 1945ರಲ್ಲಿ ಭೂಕಂಪ ಬರುತ್ತೆ. ಭೂಕಂಪದಿಂದಾಗಿ ಇವನ ಕಂಪನಿ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ. ಮತ್ತು ಯುದ್ಧದ ಕಾಲ ಆಗಿರೋದ್ರಿಂದ ಇವನ ಕಂಪನಿಯಲ್ಲಿರ್ತಕ್ಕಂಥ ಅನೇಕ ನೌಕರರು ಈ ಕಂಪನಿಯನ್ನು ಬಿಟ್ಟು ಸೇನೆಯನ್ನು ಸೇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಷ್ಟಪಟ್ಟು ಕಟ್ಟಿದ ಉದ್ಯಮ ಹೋಯಿತು, ಜೊತೆಗಿದ್ದ ನೌಕರರು ಇಲ್ಲ, ಹಣಕಾಸಿನ ಮುಗ್ಗಟ್ಟು ಬೇರೆ ಎದುರಿಸ್ತಾ ಇದ್ದಾನೆ. ಆಗ ಸಾಯಿಚಿರೋ ಹೋಂಡಾ ನಿರ್ಧಾರ ಮಾಡ್ತಾನೆ, ತನ್ನ ಕಂಪನಿಯನ್ನು ಟೊಯೋಟಾ ಕಂಪನಿ ಮಾರಿಬಿಡ್ತಾನೆ. ಯುದ್ಧದ ನಂತರ ಜಪಾನ್ ಸಂಪೂರ್ಣವಾಗಿ ನಾಶ ಆಗಿ ಹೋಗಿತ್ತು. ಜನರ ಹತ್ರ ದುಡ್ಡಿರಲಿಲ್ಲ, ಹಣಕಾಸಿನ ತೊಂದರೆ ಇತ್ತು, ಸಾರಿಗೆ ಸೌಲಭ್ಯಗಳಿರಲಿಲ್ಲ, ಕಾರನ್ನು ಕೊಡ್ತಕ್ಕಂಥ ಶಕ್ತಿ ಇರಲಿಲ್ಲ, ಇಂಧನ ಸಿಗ್ತಾನೇ ಇರಲಿಲ್ಲ. ಇಂಥ ಸಮಯದಲ್ಲಿ ಹೋಂಡಾಗೆ ಆಲೋಚನೆ ಬಂತು, ನಾನು ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು, ಅದು ಅತ್ಯಂತ ಕಡಿಮೆ ಬೆಲೆಯದ್ದಾಗಿರಬೇಕು ಅಂತ ಯೋಚನೆ ಮಾಡ್ತಾನೆ. ಅವನ ಸ್ಕಿಲ್ ಮತ್ತೆ ಉಪಯೋಗಕ್ಕೆ ಬರುತ್ತೆ. ಜಪಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಆದಾಗ ಯುದ್ಧದ ನಂತರ ಅಲ್ಲಲ್ಲಿ ಬಿದ್ದಿರ್ತಕ್ಕಂಥ ರೇಡಿಯೋ ಇಂಜಿನ್ಗಳನ್ನು ತೆಗೆದುಕೊಂಡು ಬರ್ತಾನೆ. ಆ ರೇಡಿಯೋ ಇಂಜಿನ್ ಮುಖಾಂತರ ಮೋಟಾರ್ ಬೈಸಿಕಲ್ ಆಗಿ ಪರಿವರ್ತನೆ ಮಾಡಬಹುದಾ ಅನ್ನೋ ಆಲೋಚನೆ ಅವನಲ್ಲಿ ಬರುತ್ತೆ. ಅದು ಅಷ್ಟು ಈಸಿಯಾಗಿರಲಿಲ್ಲ. ಆದರೂ ಇವನು ನಿರಂತರವಾದ ಪರಿಶ್ರಮದಿಂದಾಗಿ ಒಂದಿನ ಮೋಟಾರ್ ಬೈಸಿಕಲ್ನ ಆವಿಷ್ಕಾರ ಆಯಿತು. ಜನರಿಗೆ ಬಹುವಾಗಿ ಇಷ್ಟ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ ಇದು ಅತ್ಯಂತ ಕಡಿಮೆ ಬೆಲೆಯದ್ದಾಗಿತ್ತು ಮತ್ತು ತಮ್ಮ ಕೆಲಸಗಳಿಗೆ ಇದು ಅನುಕೂಲ ಅಂತ ಜನರು ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವನಿಗೆ ಮೇಲಿಂದ ಮೇಲೆ ಬೇಡಿಕೆಗಳು ಪ್ರಾರಂಭ ಆದಾಗ ಇವನು 12 ಜನರ ತಂಡವನ್ನು ಕಟ್ಕೊಳ್ತಾನೆ. 1946ರಲ್ಲಿ ಹೋಂಡಾ ಟೆಕ್ನಿಕಲ್ ರಿಸರ್ಚ್ ಸೆಂಟರನ್ನು ಶುರು ಮಾಡ್ತಾನೆ. ಈ ಟೆಕ್ನಿಕಲ್ ರಿಸರ್ಚ್ ಸೆಂಟರಿಂದ 1948ರಲ್ಲಿ ಹೋಂಡಾ ಮೋಟಾರ್ ಕಂಪನಿಯ ಜನನ ಆಗುತ್ತೆ. ಇಲ್ಲಿ ಹೋಂಡಾ ಸಮಸ್ಯೆ ಕುರಿತಂತೆ ಯೋಚನೆ ಮಾಡ್ತಾ ಕೂತಿದ್ರೆ ಈ ಮಟ್ಟಕ್ಕೆ ಅವನು ಬರ್ತಾ ಇರಲಿಲ್ಲ. ಆದರೆ ಮುಂದೇನು ನಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವನಿಗೆ ಯೋಚನೆ ಮಾಡ್ತಾನೆ. ಹಾಗಾಗಿ ಮೋಟಾರ್ ಸೈಕಲ್ ಕಂಪನಿಯ ಸ್ಥಾಪನೆ ಆಯಿತು. ಹೋಂಡಾ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ, R&Dಯಲ್ಲಿ, ಡಿಸೈನಲ್ಲಿ, ಕ್ವಾಲಿಟಿ ಕಂಟ್ರೋಲಲ್ಲಿ ಪರಿಣಿತಿಯನ್ನು ಹೊಂದಿರ್ತಾನೆ. ಅವನಿಗೆ ಅನಿಸುತ್ತೆ, ನನಗೆ ಹಣಕಾಸಿನಲ್ಲಿ, ಮಾರ್ಕೆಟಿಂಗಲ್ಲಿ ನಾನು ವೀಕ್ ಇದ್ದೀನಿ, ಇದಕ್ಕೆ ಯಾರನ್ನಾದರೂ ತೆಗೆದುಕೊಳ್ಬೇಕು ಅಂತ. ಹಾಗಾಗಿ ಒಬ್ಬ ಫೈನಾನ್ಷಿಯರ್ ಫೂಜಿಸಾವಾ ಅನ್ನೋರನ್ನ ತೆಗೆದುಕೊಳ್ತಾನೆ. ಅವರು ಮಾರ್ಕೆಟಿಂಗ್ ಸೇಲ್ಸನ್ನು ತಾವು ಹ್ಯಾಂಡಲ್ ಮಾಡ್ತಾರೆ. ಒಬ್ಬರು ಉತ್ಪನ್ನಗಳನ್ನು ನೋಡಿಕೊಂಡ್ರೆ ಮತ್ತೊಬ್ಬರು ಮಾರುಕಟ್ಟೆಯನ್ನು ನೋಡ್ಕೊಳ್ತಾರೆ. ಇಬ್ಬರ ಜೋಡಿ ಹೇಗೆ ಕೆಲಸ ಮಾಡ್ತು ಅಂತ ಹೇಳಿದರೆ ಹೋಂಡಾ ಕಂಪನಿಯನ್ನು ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿ ಮಾಡ್ತಾರೆ. 1959ರಲ್ಲಿ ಹೋಂಡಾ ಅಮೆರಿಕ ಮಾರುಕಟ್ಟೆಯನ್ನು ಸಹ ಪ್ರವೇಶ ಮಾಡುತ್ತೆ ಮತ್ತು ಅಮೆರಿಕ ಮಾರುಕಟ್ಟೆಯಲ್ಲಿ ಆಗಾಗಲೇ ಹೆಸರುವಾಸಿಯಾಗಿದ್ದ ಹ್ಯಾಡ್ಲಿ ಡೇವಿಡ್ಸನ್ ಅನ್ನೋ ಪ್ರತಿಷ್ಠಿತ ಕಂಪನಿಗಳ ಜೊತೆಗೆ ಪೈಪೋಟಿಯನ್ನು ಸಹ ನೀಡುತ್ತೆ. ಹೋಂಡಾಗೆ ರೇಸ್ ಕಾರ್ಗಳು, ರೇಸ್ ಬೈಕ್ಗಳು ಅಂದರೆ ಮೊದಲಿಂದಲೂ ಆಸಕ್ತಿ ಹೆಚ್ಚಾಗಿತ್ತು. ಆ ಕಾರಣದಿಂದಲೇ ಹೋಂಡಾ ಬೈಕ್ಗಳ ಜೊತೆಗೆ ರೇಸ್ ಬೈಕ್ಗಳನ್ನು ಸಹ ಪ್ರಾರಂಭ ಮಾಡ್ತಾರೆ ಮತ್ತು ಕಾರಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರಾರಂಭ ಮಾಡ್ತಾರೆ ಮತ್ತು ಹೋಂಡಾ ಕಾರ್ಗಳು ವಿಶ್ವದಾದ್ಯಂತ ಪ್ರಸಿದ್ಧಿಯಾಗುತ್ತೆ. ಜೊತೆಗೆ ಫಾರ್ಮುಲಾ 1 ರೇಸ್ನಂತಹ ರೇಸ್ಗಳಲ್ಲಿ ಹೋಂಡಾದ ಸೂಪರ್ ಕಾರ್ಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಮತ್ತು ಬಹುಮಾನವನ್ನು ಸಹ ಗಳಿಸುತ್ತೆ. ಇವತ್ತು ಹೋಂಡಾ ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಮೋಟಾರ್ ಸೈಕಲ್ ತಯಾರಕ ಕಂಪನಿಯಾಗಿದೆ. ಪ್ರತಿ ವರ್ಷಕ್ಕೆ ಸುಮಾರು 2 ಕೋಟಿಗೂ ಅಧಿಕ ಬೈಕ್ಗಳನ್ನು ಸೇಲ್ ಮಾಡ್ತಾರೆ. ಅಂದರೆ ಒಂದು ದಿನಕ್ಕೆ 55,000ದಷ್ಟು ಬೈಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ ಅಂತ. ಇದೇನು ಸಾಮಾನ್ಯ ಮಾತಲ್ಲ. ಕೇವಲ 12 ಜನರಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೋಂಡಾ ಕಂಪ್ನಿ ಇವತ್ತು 1,95,000 ಉದ್ಯೋಗಿಗಳನ್ನು ಹೊಂದಿದೆ. ಪ್ರಾರಂಭ ಮಾಡಿದ ಕೆಲವೇ ವರ್ಷಗಳಲ್ಲಿ ಇಡೀ ವಿಶ್ವದಲ್ಲಿಯೇ ಪ್ರಪ್ರಥಮ ಸ್ಥಾನವನ್ನು ಮೋಟಾರ್ ಬೈಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದು ಪಡ್ಕೊಳ್ಳುತ್ತೆ. ಸಾಯಿಚಿರೋ ಹೋಂಡಾ ಒಂದು ಕಡೆ ಹೇಳ್ತಾರೆ, ನಾನು ನನ್ನ ಜೀವನದ ಹಳೆ ಪುಟಗಳನ್ನು ಗಮನಿಸ್ತಾ ಬಂದರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅಲ್ಲ, ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಬಂದೆ. ಆದರೆ ಒಂದೇ ರೀಸನ್ಗಾಗಿ ಮಾಡಿದ ತಪ್ಪನ್ನು ಮತ್ತೆ ರಿಪೀಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಸಾಯಿಚಿರೋ ಹೋಂಡಾ ಅವರ ಯಶಸ್ಸಿಗೆ ಇಂಟೆಲಿಜೆನ್ಸ್ ಕಾರಣ ಅಂತ ಬಹುತೇಕರು ಹೇಳ್ತಾರೆ.
ಆದರೆ ಅವರ ಕಥೆಯನ್ನು ಕೇಳಿದಾಗ ನನಗನ್ಸೋ ಕಾರಣಗಳೇ ಬೇರೆ. ಹಲವಾರು ಬಾರಿ ಫೇಲ್ ಆಗ್ತಾರೆ, ಕಾರ್ಖಾನೆ ಸುಟ್ಟು ಹೋಗುತ್ತೆ, ಕಷ್ಟಪಟ್ಟು ಕಟ್ಟಿದ ಉದ್ಯಮ ಕಳ್ಕೊಳ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಅವರು ಹಳೆಯ ಘಟನೆಗಳ ಕುರಿತಂತೆಯೇ ಯೋಚನೆ ಮಾಡ್ತಾ ಅವರು ಕೊರಗಲಿಲ್ಲ. ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಕೆಲಸ ಮಾಡ್ತಾರೆ. ಇವರ ಯಶಸ್ಸಿಗೆ ಇವರಲ್ಲಿದ್ದ ಸ್ಕಿಲ್, ಡಿಸಿಪ್ಲಿನ್, ಪೇಷನ್ಸ್, ಕೆಲಸದ ಮೇಲಿನ ಶ್ರದ್ಧೆ ಹಾಗೂ ತಮ್ಮಲ್ಲಿರೋ ಆತ್ಮವಿಶ್ವಾಸ ಕಾರಣ ಅಂತ ನನಗನ್ಸುತ್ತೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಾಗೋ ಒಂದು ಲಾಸ್, ಒಂದು ರಿಜೆಕ್ಷನ್, ಒಂದು ಸೋಲು ನಮ್ಮ ಜೀವನದ ಅಂತ್ಯ ಅಲ್ಲ. ನಮ್ಮ ಈಗಿನ ಪರಿಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಲ್ಲ. ಆದರೆ ಆ ಪರಿಸ್ಥಿತಿಗೆ ನಾವು ಯಾವ ಪ್ರತಿಕ್ರಿಯೆಯನ್ನು ನೀಡ್ತೀವೋ ಆ ಪ್ರತಿಕ್ರಿಯೆ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಈ ಕಥೆಯಲ್ಲಿ ಹೋಂಡಾ ಅವರ ಯಾವ ಗುಣ ಇಷ್ಟ ಆಯಿತು, ನಿಮಗೆ ಏನು ಪ್ರೇರಣೆ ಸಿಕ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಸಂತೋಷ್ ಜೋಶಿ, ಇದು ನಿಮ್ಮ ಮನಿ ತತ್ವ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.